ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬ ಮಂದಿರ ವತಿಯಿಂದ ಎಸ್ಎಸ್ಕೆ ಸಮಾಜದ ಸಾವಜಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಮತ್ತು ಎಎಸ್ ಸಮಾಜ ವಲಯ ಸಭೆಯ ಐತಿಹಾಸಿಕ ಸಮ್ಮೇಳನವನ್ನು ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಒಳಗೊಂಡಂತೆ 5 ಜಿಲ್ಲೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಮಹಿಳಾ ಮಂಡಳ, ಯುವಕ ಮಂಡಳ ಮತ್ತು ಪೋಷಕರ ಮಂಡಳಿಯನ್ನು ಒಳಗೊಂಡ ಒಟ್ಟು 350ರಿಂದ 400 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಸಂಘದ ಮುಖಂಡರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮುದಾಯದಲ್ಲಿ ಏಕತೆಯನ್ನು ತರುವುದು, ನಮ್ಮ ಸಮುದಾಯವನ್ನು ಅಭಿವೃದ್ಧಿಪಡಿಸುವುದು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಬದಲಾವಣೆಯನ್ನು ತರುವುದು. ಸಮ್ಮೇಳನವನ್ನು 2 ಅಧಿವೇಶನಗಳಲ್ಲಿ ಆಯೋಜಿಸಲಾಗಿದೆ ಎಂದರು. ಜುಲೈ 19ರಂದು ಜಗದಂಬ ಮಂದಿರದ ಶಬಜಾರ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾರುತಿರಾವ್ ಪವಾರ್, ಯಶವಂತರಾವ್, ರಮಾಕಾಂತ್ ವಿಶ್ವ, ಅನಿಲ್ ಕುಮಾರ್ ಮಿಸ್ಕಿ, ಸಂಜಯ್ ಮಿಸ್ಕಿನ್, ನಾಗರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಉದ್ದೇಶ ಅಂದ್ರೆ ನಮ್ಮ ಗುಲ್ಬರ್ಗ ಸಮಾಜದಲ್ಲಿ ಮೊದಲನೇಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ನಮ್ಮದು ಸಂಘ ಇದೆ, ರಿಜಿಸ್ಟರ್ಡ್ ಬಾಡಿ. ಆ ಬಾಡಿ ಮತ್ತು ನಮ್ಮ ಕೆಲವು 6 ಡಿಸ್ಟ್ರಿಕ್ಟ್ ನಮ್ಮ ಗುಲ್ಬರ್ಗದಲ್ಲಿ ಬರ್ತವೆ. ಉದಾಹರಣೆಗಾಗಿ ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತು ಕಲಬುರಗಿ. ಇವು 2 ಜನಕ್ಕೆ ಕೂಡಿಸಿ ನಾವು ಒಂದು ಕಾನ್ಫರೆನ್ಸ್ ಮಾಡ್ತಾಯಿದ್ದೇವೆ. ಆ ಕಾನ್ಫರೆನ್ಸ್ ಏನಂದ್ರೆ ಅದು ಮೇನ್ ಉದ್ದೇಶ ಏನಂದ್ರೆ ನಮ್ಮ ಕಮ್ಯುನಿಟಿಗೆ ಯಾವ ಥರ ನಾವು ಡೆವಲಪ್ ಮಾಡಬೇಕು, ಯಾವ ಥರ ನಮ್ದು, ಯಾಕಂದ್ರೆ ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಬರ್ತೀವಿ. ನಮ್ಮ ಜನ ಸಾಕಷ್ಟು ಬಡ ಜನ ಇದ್ದಾರೆ. ಆ ಬಡ ಜನಕ್ಕೆ ಯಾವ ಥರ ನಾವು ಮ್ಯಾಗ ತರ್ಬೋದು ಅಂತ ಒಂದು ಉದ್ದೇಶ. ಎರಡನೇದಾಗಿ ಈ ಬಡತನವನ್ನು ನಾವು ಬಡತನ ರೇಖೆ ಕೆಳಗಿದ್ದಾರೆ, ಈ ಜನರಿಗೆ ಯಾವ ಥರ ಮ್ಯಾಗ ನಾವು ತರ್ಬೋದು. ಮೂರನೇದಾಗಿ ಯಾವ ಥರ ಸೋಷಿಯಲ್ ಆಗಲಿ, ಸಾಮಾಜಿಕ ಆಗಲಿ, ಅಥವಾ ಎಕನಾಮಿಕಲ್ ಆಗಲಿ, ಅಥವಾ ಎಜುಕೇಷನಲ್ ಆಗಲಿ, ಅಥವಾ ಪೊಲಿಟಿಕಲಿ ಯಾವ ಥರ ನಾವು ನಮ್ಮ ಸಂಘಟನೆಯಿಂದ ಯಾವ ಪ್ರಕಾರ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ನಾವು ಕೇಳಬಹುದು. ಈ ಉದ್ದೇಶ 3 ಉದ್ದೇಶ ಇದೆ. ಒಂದು, ನಮ್ಮ ಕಮ್ಯುನಿಟಿ ಯಾವ ಥರ ಮ್ಯಾಗ್ ತರಬೇಕು, ಯಾವ ಥರ ಕಮ್ಯುನಿಟಿ ಡೆವಲಪ್ ಮಾಡಬೇಕು, ಎಜುಕೇಷ್ನಲ್ಲಿ, ಪೊಲಿಟಿಕಲಿ, ಸೋಷಲಿ ಯಾವ ಥರ ನಾವು ಡೆವಲಪ್ ಆಗಬೇಕಂತ ನಾವು ಈ ಕಾನ್ಫರೆನ್ಸ್ಗೆ 2 ಸೆಷನಲ್ಲಿ ಮಾಡಿದ್ದೇವೆ. 1ನೇ ಸೆಷನ್ದಲ್ಲಿ ಝೋನಲ್ ಮಂದಿ ಇದ್ದಾರೆ, ಬೀದರ್, ರಾಯಚೂರು, ಬಳ್ಳಾರಿ, ಇವು ಜನ ಎಲ್ಲ ಒಂದು ಜನರಲ್ ಸೆಷನ್ ಇದೆ. ಅದರಲ್ಲಿ ಕೆಲವು ಸ್ಪೆಷಲ್ ಟಾಕ್ಸ್ ಇಟ್ಟಿದ್ದೀವಿ. ಒಂದು ಉದಾಹರಣೆಗೆ ಎಜುಕೇಷನ್ ಬಗ್ಗೆ, ಸ್ಪೆಷಲಿ ಎಜುಕೇಷನ್ ಬಗ್ಗೆ. ನಮ್ಮ ಜನರಲ್ಲಿ ಎಜುಕೇಷನ್ ಭಾಳ ಕಡಿಮೆ ಇದೆ. ಯಾವ ಥರ ನಾವು ಎಜುಕೇಷನ್ ಇಂಪ್ರೂವ್ ಆಗಬೇಕು, ಒಂದನೇದು. ಎರಡನೇದು, ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಡ್ರಗ್ ಅಡಿಕ್ಷನ್ ಭಾಳ ಇದೆ. ಡ್ರಗ್ ಅಡಿಕ್ಷನ್ ಇದೆ ಮಿನೈಸ್. ಆ ಡ್ರಗ್ ಅಡಿಕ್ಷನ್ ಯಾವ ಥರ ನಮ್ಮ ಸಮಾಜದಲ್ಲಿ ನಾವು ತರಕ್ಕೆ ಕೊಡಬಾರ್ದು ಅಥವಾ ನಮ್ಮ ಸಮಾಜದಲ್ಲಿ ಬರಬಾರ್ದು. ಈಗ 1ನೇ ಸೆಷನ್ ಬೆಳಗ್ಗೆ 10 ಗಂಟೆಯಿಂದ ಸುಮಾರು 3 ಗಂಟೆ ಆಗುತ್ತೆ. 2ನೇ ಸೆಷನ್ ಭಾಳ ಇಂಪಾರ್ಟೆಂಟ್ ಸೆಷನ್. ಯಾಕಂದ್ರೆ ನಮ್ಮ ಪಾಲಿಸಿ ಮೇಕರ್ಸ್ ಇದ್ದಾರಲ್ಲ, ಕೋರ್ ಕಮಿಟಿ ಆಫ್ SSK ಸಮಾಜ್ ಕರ್ನಾಟಕ, ಕೆಲವರು 24 ಜನ ಇದ್ದಾರೆ. ನಮ್ಮ ಸಮಾಜ ಇಡೀ ಅವರೇ ನಡೆಸ್ತಾರೆ ಇಡೀ ಸ್ಟೇಟ್ದಲ್ಲಿ. ಅವ್ರದ್ದೊಂದು ಕೋರ್ ಕಮಿಟಿ ನಾವು ಇಟ್ಟಿದ್ದೀವಿ. ಆ ಕೋರ್ ಕಮಿಟಿ ಮೀಟಿಂಗ್ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಆಗ್ಬೋದು. ಅದೇ ಪ್ರಕಾರ ನಾವು ಏನು ಮಾಡ್ತೀವಿ ಅಂದರೆ, ಯಾವ ಹುಡುಗರು ಅಥವಾ ಯಾರೇ ಒಂದು ಮನುಷ್ಯ ಒಳ್ಳೆಯ ಹೆಸರು ಗಳಿಸ್ತಾನೆ ಸಮಾಜದಲ್ಲಿ, ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಸಹ ನಾವು ಇಟ್ಟಿದ್ದೀವಿ. ಸನ್ಮಾನ ಸಹ ನಾವು ಮಾಡೋ ಕಾರ್ಯಕ್ರಮ ಇಟ್ಟಿದ್ದೀವಿ. ಈಗ ಉದಾಹರಣೆಗೆ ನಮ್ಮ ಒಂದು ಹುಡುಗಿ ಇದ್ದಾಳೆ, ಶಿ ಹ್ಯಾಸ್ ಟೇಕನ್ 10th 625 ಔಟ್ ಆಫ್ 625 ಮಾರ್ಕ್ಸ್. ನಾವು ಅದಕ್ಕೆ ಅಚೀವರ್ಸ್ ಅಂತ ಹೇಳ್ತೀವಿ. ಆ ಅಚೀವರ್ಸ್ಗೆ ನಾವು ಸನ್ಮಾನ ಮಾಡ್ತಾಯಿದ್ವಿ. ಮೂರನೇದಾಗಿ, ಈಗ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬಡತನ ಇದ್ದಾರೆ. ನಮ್ಮ ಕರ್ನಾಟಕ SSK ಸಮಾಜ ಕಡೆಯಿಂದ ಅವರು ಮಷೀನ್ಸ್ ಫ್ರೀಯಾಗಿ, ಸೇವಿಂಗ್ ಮಷೀನ್ ಫ್ರೀಯಾಗಿ ವಿತರಣೆ ಮಾಡ್ತಾಯಿದ್ದಾರೆ, ಫ್ರೀ ಆಫ್ ಕಾಸ್ಟ್. ಎರಡನೇದಾಗಿ, ಈ ಸೇವಾ ಕೇಂದ್ರ ನಾವು ಸ್ಟಾರ್ಟ್ ಮಾಡಿ, ಯಾಕಂದರೆ ಎಲೆಕ್ಟ್ರಾನಿಕ್ ಡಿಜಿಟಲ್ ವಾಲೆಟ್ ಇದೆ, ಅದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಈ ಸೇವಾವನ್ನು ಸ್ಟಾರ್ಟ್ ಮಾಡ್ತಾಯಿದೆ. ಈಗ ನಮ್ಮ ಈ ಕಾನ್ಫರೆನ್ಸ್ಗೆ ನಾರಾಯಣ್ ಸಾಹೇಬ್ ಬಾಂಡ್ಗೆ, ಮೆಂಬರ್ ಆಫ್ ರಾಜ್ಯಸಭಾ, ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾಯಿದ್ದಾರೆ. ನಾರಾಯಣ್ ಸಾಹೇಬ್ ಬಾಂಡ್ಗೆ ಮೆಂಬರ್ ಆಫ್ ರಾಜ್ಯಸಭಾ, ಅವ್ರು ಚೀಫ್ ಗೆಸ್ಟ್ ಆಗಿ ಬರ್ತಾಯಿದ್ದಾರೆ.
ಅದೇ ಪ್ರಕಾರ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ಸಮಾಜ ಅಧ್ಯಕ್ಷ ಆದಂಥ ಡಾಕ್ಟರ್ ಶಶಿಕುಮಾರ್ ಮೇರ್ವಾಡೆ ಅವರು ಬರ್ತಾ ಇದ್ದಾರೆ. ರಾಮಚಂದ್ರ ಸಾ ಕಬಾಡಿ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ಸೆಕ್ರೆಟರಿ ಜನರಲ್ ಅವರು ಬರ್ತಾ ಇದ್ದಾರೆ. ಅಶೋಕ್ ಕಾಟ್ವೆ ಅಂಥೇಳಿ XMLA ಹುಬ್ಳಿ, ಅವರು ನಮ್ಮ ಪೂರ್ವ ಪ್ರೆಸಿಡೆಂಟ್ ಇದ್ದರು SS ಸಮಾಜ, ಅವರು ಬರ್ತಾ ಇದ್ದಾರೆ. ಅದೇ ಪ್ರಕಾರ ವಿವಿಧ ಆಫೀಸ್ ಬೇರರ್ಸ್, ಸೆಕ್ರೆಟರೀಸ್, ಜಾಯಿಂಟ್ ಸೆಕ್ರೆಟರೀಸ್, ಕನ್ವೆನರ್ಸ್, ಆಮೇಲೆ ವುಮೆನ್ಸ್ ವಿಂಗ್ ಬರ್ತದೆ, ಮಹಿಳಾ ಮಂಡಳಿಗೂ ಬರ್ತಾ ಇದ್ದಾವೆ. ಇದು 19th जगदम्बा मंदिर कहाँ है? मैं श्री राम डी पवार, अध्यक्ष SSK समाज कलबुर्गी। मेरे साथ पदाधिकारी उपाध्यक्ष डॉक्टर यशवंतराव मेंगजी, सचिव श्री विष्णु बारट, सचिव रमाकांत चौहान, कोषाध्यक्ष नागेश चूड़ामणि और कर्नाटक राज्य SSK समाज के उपाध्यक्ष श्रीमान मारुतिराव पवार, संयुक्त सचिव श्री संजय मिस्किन। SSK समाज बोले तो हमको सावजी समाज बोलते हैं कि इतिहास में पहली बार कर्नाटक राज्य सोमवंशी क्षत्रिय पदाधिकारी कोर कमेटी और SSK समाज के जोनल बैठक का एक ऐतिहासिक सम्मेलन आयोजित किया जा रहा है। इसमें 5 जिले बीदर, कलबुर्गी, रायचूर, विजयपुर और यादगीर के प्रतिनिधि शामिल होंगे। इस सम्मेलन में महिला मंडल, युवक मंडल, मुख्य संगठन के 350 से 400 प्रतिनिधि भाग लेंगे। इस सम्मेलन का मुख्य उद्देश्य हमारे समुदाय में एकता लाना, हमारे समुदाय का विकास करना, सामाजिक, आर्थिक, शैक्षणिक और राजनीतिक बदलाव लाना। यह सम्मेलन 2 सत्रों में आयोजित किया गया है। ऊपर बताए गए उद्देश्यों में चर्चा और विचार विमर्श होगा। समुदाय के कल्याण के लिए नीतिगत निर्णय हेतु कोर कमेटी की बैठक होगी। पहला सत्र 10 बजे से दोपहर 3 बजे तक होगा। दूसरा सत्र शाम में 5 से 7 बजे तक होगा। इसके अलावा नशा विरोधी अभियान और समुदाय में शिक्षा जैसे विषयों पर विशेष भी आयोजित किया गया है। सामुदायिक की कमजोरी आर्थिक स्थिति को देखते हुए कर्नाटक राज्य SSK समाज गरीब और ज़रूरतमंद लोगों को मुफ्त सिलाई मशीन वितरित करेगी। इस सेवा के लिए समाज को कंप्यूटर सिस्टम दिया जाएगा। विभिन्न क्षेत्रों में उपलब्धि हासिल करने वाले समुदाय के लोगों को सम्मानित करने का भी निर्णय लिया गया है। निम्नलिखित विशिष्ट गणराज्य व्यक्ति सम्मेलन में सक्रिय रूप से भाग लेंगे। नंबर 1 श्री नारायणराव भांडगे, राज्यसभा सदस्य और मानव अध्यक्ष कर्नाटक राज्य SSK समाज बेंगलोर। सेकंड डॉक्टर शशि कुमार मेहरवाड़े, अध्यक्ष कर्नाटक राज्य SSK समाज बेंगलोर। थर्ड रामचंद्र सा कबाडी, महासचिव कर्नाटक राज्य SSK समाज बेंगलोर। श्री अशोक काटवे, पूर्व विधायक हुबली और अध्यक्ष कर्नाटक राज्य SSK समाज बेंगलोर।